ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯಾಗಿದ್ದ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಏನೇನು ತಿಂಡಿ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ತೋರಿಸ್ತೀನಿ. ಈಗ ಫಸ್ಟ್ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ. ಈಗ ನಮ್ಮ ಮನೇಲಿ ಪೂಜೆ ಎಲ್ಲ ಆಗೋಯಿತು. ಈಗ ತಿಂಡಿಗೆ ಪ್ರಿಪೇರ್ ಮಾಡುವ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಮಾವಿನಕಾಯಿ ತುರ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ. ಏನಕ್ಕೆ ಅಂತ ನಿಮಗೆ ಗೊತ್ತಾಗಿರಬೇಕು ಆಲ್ರೆಡಿ. ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಫಸ್ಟು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯಿಸಾದ್ಮೇಲೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ ನೋಡಿ, ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಜೀರಿಗೆ ಹಾಕಬೇಕು ಫಸ್ಟಿಗೆ. ಅದಾದ ನಂತರ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ. ಗ್ಯಾಸ್ನ ಜಾಸ್ತಿ ಉರಿಯಲ್ಲಿ ಇಡಬಾರ್ದು, ಕಮ್ಮಿ ಉರಿಯಲ್ಲಿ ಇಡಬೇಕು ನೋಡಿ. ಆಲ್ರೆಡಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಈರುಳ್ಳಿ ಎಲ್ಲ. ಈಗ ಮಾವಿನ ಪುಡಿ ಹಾಕ್ತಾಯಿದ್ದೀನಿ. ಇದೇನು ಜಾಸ್ತಿ ಉಳಿಯಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿದೆ ಅಷ್ಟೇ. ಇದಾದ ನಂತರ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಚೆನ್ನಾಗಿರುತ್ತೆ ಟೇಸ್ಟ್ ಮಾವಿನಕಾಯಿಂದ. ಫ್ರೈ ಹಾಕಿ ಇದಕ್ಕೆ ಕಾಯಿ ತುರಿ ಹಾಗೆ ಸ್ವಲ್ಪ ಹಾಗೆಯೇ ಅರಶಿನ ಪುಡಿ ಹಾಕಬೇಕು, ಅಡುಗೆ ಅರಶಿನ. ನಾನೊಂದು ಸ್ಪೂನ್ ಹಾಕಿದ್ದೀನಿ, ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಅರಶಿನ ಪುಡಿ ಹಾಕಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಮಗೆ ಸ್ಟೋರೇಜ್ ಆದರೂ ಮಾಡ್ಕೋಬೋದು. ಸ್ವಲ್ಪ ಎತ್ತಿಟ್ಕೊಂಡು ನಾನು ಸ್ವಲ್ಪ ಎತ್ತಿಟ್ಟು ಸ್ವಲ್ಪ ಅನ್ನಕ್ಕೆ ಕಲಿಸ್ಕೊಂಡಿದ್ದೀನಿ. ಅದಾದ ನಂತರ ಈಗ ಸಾಂಬಾರು ಮಾಡೋಕ್ಕೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಆಲ್ರೆಡಿ ಚಿತ್ರಾನ್ನ ಹಾಗೆ ತರಕಾರಿ ಸಾಂಬಾರಿಗೆ ಒಗ್ಗರಣೆ ಇಟ್ಟಿದ್ದೀನಿ ಹೇಳಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ತರಕಾರಿ ಈಗ ನೋಡಿ ತರಕಾರಿ ಎಲ್ಲ ಹೆಚ್ಕೊಂಡು ಬೇಳೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಇದು ಮಾಡಿದ್ದೀನಿ. ಹಾಗೆ ಮಸಾಲ ರೆಡಿ ಆಗಿದೆ. ಈಗ ಸಾಂಬಾರು ಇನ್ನು ಅನ್ನ, ಸಾಂಬಾರಿಗೆ ಸ್ವಲ್ಪ ಹೆಸರುಬೇಳೆ ಕೊತ್ತಂಬರಿ ಮಾಡುವ, ಹಾಗೆ ಪಾಯಸ ಮಾಡೋಕ್ಕೆ ಹಾಗೆ ರೆಡಿ ಮಾಡ್ಕೋಬೇಕು. ಮಸಾಲ ರುಬ್ಬಿಟ್ಕೊಂಡಿದ್ದೀವಿ, ಮಸಾಲ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ. ಈಗ ತರಕಾರಿ ಸಾಂಬಾರು ತರಕಾರಿ ಎಲ್ಲ ಹಾಕ್ಬಿಟ್ಟು ಲಾಸ್ಟ್ ಫೈನಲಾಗಿ ಹೇಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ ನಂತರ ಈಗ ಖಾರ ಹೊಯ್ದುಬಿಟ್ಟು ಈರುಳ್ಳಿ ಫ್ರೈ ಆಗಿದೆ, ರುಚಿಗೆ ತಕ್ಕಷ್ಟು ತರಕಾರಿ ಹಾಕ್ಕೊಳ್ಳೋಣ. ಕುಕ್ಕರ್ ಬಾಯಿ ಮುಚ್ಚಿಡ್ಬೇಕು. ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ, ಅದು ಫ್ರೈ ಆಗ್ತಿದೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಆಮೇಲೆ ಬೇಳೆ ಹಾಕಿ ಮಸಾಲ ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫೈನಲಾಗಿ ನೋಡಿ ಕುಕ್ಕರ್ ಬಾಯನ್ನು ಮುಚ್ಚಿಬಿಡೋ ಥರ ಆಯಿತು. ಬೇಳೆ ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೋದು. ಯಾಕೆಂದರೆ ಮಸಾಲ ರುಚಿಗೆ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ಅದೇ ಒಂಥರ ಗಟ್ಟಿ ಆಗಿಬಿಡುತ್ತೆ. ಕುಕ್ಕರ್ ಬಾಯನ್ನು ನೀರು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಇಲ್ಲ ನೋಡಿ, ನಾನು ಪಾಪುಗೆ ಸ್ನಾನ ಮಾಡ್ಸಕ್ಕೆ ಹೋಗ್ತೀನಿ. ಇದು ರಾಜ್ಕುಮಾರಿ, ಪುಟ್ಟ ರಾಜ್ಕುಮಾರಿ. ಇದು ಚೆನ್ನಾಗಿದೆ ನೋಡಿ. ಯಾರಿದು? ಹಾಗೇನೆ ಇದು ಆಂಟಿ, ನಮ್ಮ ಅಜ್ಜಿ ನೋಡಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಐತೆ. ಈಗ ನಮ್ಮ ಅಜ್ಜಿನ ತೋರಿಸ್ತೀವಿ ನೋಡಿ, ಅವರೇ ಓನರು ನಮ್ಮ ಬಿಲ್ಡಿಂಗ್ಗೆ. ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು, ವಯಸ್ಸಾದರೂ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ನೋಡಿ. ಹಾಗೇನೆ ನೋಡಿ ಪಾಯಸ ಮಾಡಿದ್ದೀನಿ, ಹೆಸರುಬೇಳೆ ಪಾಯಸ. ನಮ್ಮ ಮನೇಲಿ ಏನೇನು ತಿಂಡಿ ಮಾಡಿದ್ವಿ ಅಂತೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ಹೆಸರುಬೇಳೆ ಪಾಯಸ, ಇದು ಹೆಸರುಬೇಳೆ ಕೋಸಂಬರಿ, ಹಾಗೆ ಈರುಳ್ಳಿ ಪಕೋಡ, ಹಾಗೆ ಸಾಂಬಾರು, ಆಮೇಲೆ ರೈಸ್, ಆಮೇಲೆ ಪಾನಕ. ನೋಡಿ ನೀವು ಯಾವ ಥರ ಹಬ್ಬ ಮಾಡಿದ್ರಿ ಅಂತ ಕಮೆಂಟ್
ಈ ವಿಡಿಯೋ ಇಲ್ಲಿ ಏನು ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡ್ತಿದ್ದಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಓಕೆ, ಬಾಯ್. ಥ್ಯಾಂಕ್ಸ್.